ಕಳೆದ 2 ವರ್ಷದಿಂದ ರಾಜ್ಯ ಸರ್ಕಾರ ಏನೆಲ್ಲ ತಪ್ಪುಗಳನ್ನು ನಿರಂತರ ಮಾಡ್ತಾ ಬರ್ತಾ ಇದೆಯೋ ಅದರ ಇನ್ನೊಂದು ಭಾಗವಾಗಿ ಇವತ್ತು ನಾವು ಮೈಸೂರಿನ ಗಾಂಧಿ ಸ್ಕ್ವೇರಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. RCBಯ ವಿಜಯೋತ್ಸವದ ಹಿನ್ನೆಲೆಯಲ್ಲೇ ಅಧಿಕಾರಿಗಳ ಮೇಲೆ ತಪ್ಪನ್ನು ಹಾಕಿ ಅಧಿಕಾರಿಗಳನ್ನು ಅದು ಅಷ್ಟು ಸೀನಿಯರ್ ಆಫೀಸರ್ಸನ್ನು ಸಸ್ಪೆಂಡ್ ಮಾಡೋ ಮುಖಾಂತರ ಇವತ್ತು ಸರ್ಕಾರ ಒಂದು ಸಾವಿಗೆ ಅಧಿಕಾರಿಗಳ ಹೊಣೆ, ಇನ್ನೊಂದಕ್ಕೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆಯನ್ನು ನಾಗರಿಕರ ಮುಂದೆ ಇಡ್ತಾ ಇದ್ದಾರೆ. ಇವತ್ತು ಅನೇಕ ಹಗರಣಗಳಾದಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿನೂ ಸಸ್ಪೆಂಡ್ ಮಾಡಿರಲಿಲ್ಲ. ಆದರೆ ಈ ಥರ ಸಾವು ನೋವಿನ ಸಂದರ್ಭದಲ್ಲಿ ಎಲ್ಲಿ ಸರ್ಕಾರದ ಮೇಲೆ ಗೂಬೆ ಬರುತ್ತೋ ತಾನೆಲ್ಲಿ ಇಳಿಬೇಕಾಗುತ್ತೋ ಅನ್ನೋ ಕಾರಣಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರುವುದನ್ನು ಸೇರಿಸಿಕೊಂಡು ಇವತ್ತು ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ನಿರಂತರ ಬೆಲೆ ಏರಿಕೆ, ಇತ್ತೀಚೆಗೆ KERCಯಿಂದ ಅನುಮತಿ ತೆಗೆದುಕೊಂಡು ಪ್ರತಿಯೊಂದು ಯೂನಿಟಲ್ಲಿ ಪ್ರತಿಯೊಂದು ಬಿಲ್ಲಲ್ಲಿ ಗ್ರ್ಯಾಚ್ಯುಟಿ ಮತ್ತು ಅವರ ಸಂಬಳಕ್ಕೆ ಅಂತೇಳಿ ಪ್ರಾವಿಡೆಂಟ್ ಫಂಡ್ಗೆ PFಗೆ ಅಂತೇಳಿ ಗ್ರಾಹಕರಿಂದ ಹಣ ವಸೂಲಿ ಮಾಡ್ತಾ ಇರುವಂಥ ಇದನ್ನು ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಸರ್ಕಾರ ದಿವಾಳಿ ಅಂಚಿಗೆ ತಲುಪಿದೆ ತಾನೆ. ನೀವು ಪ್ರತಿಯೊಂದು ಬಿಲ್ಲಲ್ಲೂ ಗ್ರಾಹಕರಿಂದ ಗ್ರ್ಯಾಚ್ಯುಟಿ PFನ KEB ಎಂಪ್ಲಾಯೀಸಿಗೆ ತೆಗೆದುಕೋತೀರಿ, ಚೆಸ್ಕಾಮಿನ ಎಂಪ್ಲಾಯೀಸಿಗೆ ಕೊಡ್ತೀರಿ ಅಂದರೆ ಅದರ ಅರ್ಥ ಸರ್ಕಾರದ ಹತ್ರ ಹಣ ಇಲ್ಲ. ಚಾಮುಂಡೇಶ್ವರಿ ಬೆಟ್ಟದಲ್ಲಿ ವಿಶೇಷ ದರ್ಶನಕ್ಕೆ 2,000 ರೂಪಾಯಿ ಮಾಡೋ ಮುಖಾಂತರ ಸರ್ಕಾರದ ಹತ್ರ ಹಣ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ನೀವು ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀರಾ ಅನ್ನುವ ಎಲ್ಲ ಸಂಗತಿಗಳನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ನಿನ್ನೆ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ರಾಜ್ಯದ ಎಲ್ಲ CEO ZPಗೆ ಪತ್ರ ಬರೆದು ಅನೇಕ ನಗರದ ಪ್ರದೇಶಗಳಲ್ಲಿ ಗ್ರಾಮೀಣ ರಸ್ತೆಗಳಿಲ್ಲ ಅನ್ನುವಂಥದ್ದನ್ನು ಹೇಳಿ ಮೈಸೂರಿನಲ್ಲಿ ಇರುವ 3 ವಿಧಾನಸಭಾ ಕ್ಷೇತ್ರದಲ್ಲಿ ಚಾಮರಾಜ ಮತ್ತು ನರಸಿಂಹರಾಜದಲ್ಲಿ ಗ್ರಾಮೀಣ ರಸ್ತೆಗಳಿದೆಯಂತೆ. ನಾನು ಪ್ರತಿನಿಧಿಸ್ತಾ ಇರುವಂಥ ನನ್ನನ್ನು ಆಯ್ಕೆ ಮಾಡಿರುವಂಥ ಕೃಷ್ಣರಾಜ ಕ್ಷೇತ್ರದ ಮತದಾರರಿಗೆ ನಿಮ್ಮಲ್ಲಿ ಗ್ರಾಮೀಣ ರಸ್ತೆಗಳೇ ಇಲ್ಲ, ನನಗೆ ಶೂನ್ಯ ಅನುದಾನ, ನನ್ನ ಪಕ್ಕದ 2 ವಿಧಾನಸಭಾ ಕ್ಷೇತ್ರಗಳಿಗೆ 20 ಕೋಟಿಯನ್ನು ಕೊಡುವ ಮುಖಾಂತರ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವಂಥ ನೀತಿಯನ್ನು ಅನುಸರಿಸ್ತಾ ಇದೆ. ಅದರ ವಿರುದ್ಧವೂ ಇವತ್ತು ನಾವು ಪ್ರತಿಭಟನೆಯಲ್ಲಿ ವಿಷಯವನ್ನು ತೆಗೆದುಕೊಂಡಿದ್ದೀವಿ. ಮುಂಬರುವ ವಿಧಾನಸಭಾ ಅಧಿವೇಶನದಲ್ಲಿ ಜುಲೈಯಲ್ಲಿ ಈ ರೀತಿಯಲ್ಲಿ ಸರ್ಕಾರದ ಅನುದಾನ ಅಂದರೆ ಅದು ಟ್ಯಾಕ್ಸ್ ಪೇಯರ್ಸ್ ಮನಿ, ಅದು ಆ ರೀತಿ ತೆರಿಗೆಯನ್ನು ಕೊಡುವವರ ಹಣವನ್ನು ತನಗೆ ಬೇಕಾದಂಗೆ ತನ್ನನ್ನು ವಿರೋಧ ಮಾಡುವ, ಸರ್ಕಾರದ ನೀತಿಯನ್ನು ವಿರೋಧಿಸುವ ವಿರೋಧ ಪಕ್ಷದ ಶಾಸಕರುಗಳಿಗೆ ಹಣವನ್ನು ಕೊಡದೆ ಬರೀ ಕಾಂಗ್ರೆಸ್ಸಿನ ಆಡಳಿತ ಪಕ್ಷದ ಶಾಸಕರಿಗೆ ಹಣ ಕೊಡುವ ಮುಖಾಂತರ ಏನು ತಾರತಮ್ಯವನ್ನು ಮಾಡ್ತಾ ಇದ್ದಾರೆ, ಅದರ ವಿರುದ್ಧವೂ ಇವತ್ತು ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ. ಬಿಜೆಪಿ ಶಾಸಕರು ಅನ್ನೋ ಕಾರಣಕ್ಕೋಸ್ಕರ ಅದೇ ಅರ್ಥ. ಈಗ ಮೈಸೂರು ಮೂಡ ಹಗರಣ ತೆಗೆದಿದ್ದೀವಿ, ಮೈಸೂರು ನಗರ ಪಾಲಿಕೆ ಹಗರಣ ತೆಗೆದಿದ್ದೀವಿ, ದಿನೇಶ್ ಕುಮಾರ್ ವಿರುದ್ಧ ನಾವು ಸಸ್ಪೆನ್ಷನ್ಗೆ ಒತ್ತಾಯ ಮಾಡಿಸಿದ್ದೀವಿ. ಬರುವಂಥ ದಿವಸಗಳಲ್ಲಿ ನಟೇಶಂದು ಸಸ್ಪೆಂಡ್ ಆಗುತ್ತೆ. 4 ಜನ A1ನಿಂದ A4ವರೆಗೆ ತನಿಖೆಗೆ ಒತ್ತಾಯ ಮಾಡಿದ್ದೀವಿ. ಇದೆಲ್ಲ ಮಾಡಿದ ಮೇಲೆ ಸಹಜವಾಗಿ ಈ ಸರ್ಕಾರಕ್ಕೆ ನಾನು ಕಬ್ಬಿಣದ ಕಡಲೆ ಆಗ್ಬಿಟ್ಟಿದ್ದೀನಾ ಅಂತ ಅವ್ರಿಗೆ ಅನಿಸಿರ್ಬೋದು, ನಂಗೆ ಗೊತ್ತಿಲ್ಲ. ಆದರೆ ಅದನ್ನಿಟ್ಕೊಂಡು ಸರ್ವಾಂಗೀಣ ಪ್ರಗತಿಯನ್ನು ಮಾಡಬೇಕಾಗಿದ್ದಂಥ ಸರ್ಕಾರ ಇವತ್ತು ಈ ಒಂದು ದ್ವೇಷವನ್ನು ಇಟ್ಕೊಂಡು ಇವತ್ತು ನನ್ನ ಕ್ಷೇತ್ರಕ್ಕೆ 0 ಅನ್ನುವಂಥ ಶೂನ್ಯವಾದಂಥ ರೀತಿಯಲ್ಲಿ ಹಣಕಾಸನ್ನು ಮಾಡಿದ್ದಾರೆ. ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ಖಂಡಿತ ವಿರೋಧ ಪಕ್ಷದ ನಾಯಕರ ಜೊತೆಗೆ ಕೂತ್ಕೊಂಡು ಆದೇಶ ಏನು ಬಂದಿದೆ ಈ ಆದೇಶ ಮಾರ್ಪಾಡು ಮಾಡುವ ತನಕ ಹೋರಾಟವನ್ನು ಮಾಡುವಂತೆ ನಾನು ಅಶೋಕ್ ಸರ್ ಹತ್ರ ಛಲವಾದಿ ನಾರಾಯಣ ಸ್ವಾಮಿ ಹತ್ರ ಒತ್ತಾಯ ಮಾಡಿ ವಿಧಾನಸಭಾ ಅಧಿವೇಶನದಲ್ಲಿ ಇದೊಂದು ವಿಶೇಷವಾದ ಪ್ರಕರಣ ಅಂತ ತೆಗೆದುಕೊಂಡು ಹೋರಾಟವನ್ನು ಮಾಡ್ತೀವಿ. ಕಳೆದ 2 ವರ್ಷದಿಂದ ರಾಜ್ಯ ಸರ್ಕಾರ ಏನೆಲ್ಲ ತಪ್ಪುಗಳನ್ನು ನಿರಂತರ ಮಾಡ್ತಾ ಬರ್ತಾ ಇದೆಯೋ ಅದರ ಇನ್ನೊಂದು ಭಾಗವಾಗಿ ಇವತ್ತು ನಾವು ಮೈಸೂರಿನ ಗಾಂಧಿ ಸ್ಕ್ವೇರಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. RCBಯ ವಿಜಯೋತ್ಸವದ ಹಿನ್ನೆಲೆಯಲ್ಲೇ
ಅಧಿಕಾರಿಗಳ ಮೇಲೆ ತಪ್ಪನ್ನು ಹಾಕಿ ಅಧಿಕಾರಿಗಳನ್ನು ಅದು ಅಷ್ಟು ಸೀನಿಯರ್ ಆಫೀಸರ್ಸನ್ನು ಸಸ್ಪೆಂಡ್ ಮಾಡೋ ಮುಖಾಂತರ ಇವತ್ತು ಸರ್ಕಾರ ಒಂದು ಸಾವಿಗೆ ಅಧಿಕಾರಿಗಳ ಹೊಣೆ, ಇನ್ನೊಂದಕ್ಕೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆಯನ್ನು ನಾಗರಿಕರ ಮುಂದೆ ಇಡ್ತಾ ಇದ್ದಾರೆ. ಇವತ್ತು ಅನೇಕ ಹಗರಣಗಳಾದಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿನೂ ಸಸ್ಪೆಂಡ್ ಮಾಡಿರಲಿಲ್ಲ. ಆದರೆ ಈ ಥರ ಸಾವು ನೋವಿನ ಸಂದರ್ಭದಲ್ಲಿ ಎಲ್ಲಿ ಸರ್ಕಾರದ ಮೇಲೆ ಗೂಬೆ ಬರುತ್ತೋ ತಾನೆಲ್ಲಿ ಇಳಿಬೇಕಾಗುತ್ತೋ ಅನ್ನೋ ಕಾರಣಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರುವುದನ್ನು ಸೇರಿಸ್ಕೊಂಡು ಇವತ್ತು ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ನಿರಂತರ ಬೆಲೆ ಏರಿಕೆ, ಇತ್ತೀಚೆಗೆ KERCಯಿಂದ ಅನುಮತಿ ತೆಗೆದುಕೊಂಡು ಪ್ರತಿಯೊಂದು ಯೂನಿಟಲ್ಲಿ ಪ್ರತಿಯೊಂದು ಬಿಲ್ಲಲ್ಲಿ ಗ್ರ್ಯಾಚ್ಯುಟಿ ಮತ್ತು ಅವರ ಸಂಬಳಕ್ಕೆ ಅಂತೇಳಿ ಪ್ರಾವಿಡೆಂಟ್ ಫಂಡ್ಗೆ PFಗೆ ಅಂತೇಳಿ ಗ್ರಾಹಕರಿಂದ ಹಣ ವಸೂಲಿ ಮಾಡ್ತಾ ಇರುವಂಥ ಇದನ್ನು ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಸರ್ಕಾರ ದಿವಾಳಿ ಅಂಚಿಗೆ ತಲುಪಿದೆ ತಾನೇ. ನೀವು ಪ್ರತಿಯೊಂದು ಬಿಲ್ಲಲ್ಲೂ ಗ್ರಾಹಕರಿಂದ ಗ್ರ್ಯಾಚ್ಯುಟಿ PFನ KEB ಎಂಪ್ಲಾಯೀಸಿಗೆ ತೆಗೆದುಕೋತೀರಿ, ಚೆಸ್ಕಾಮಿನ ಎಂಪ್ಲಾಯೀಸಿಗೆ ಕೊಡ್ತೀನಿ ಅಂದರೆ ಅದರ ಅರ್ಥ ಸರ್ಕಾರದ ಹತ್ರ ಹಣ ಇಲ್ಲ. ಚಾಮುಂಡೇಶ್ವರಿ ಬೆಟ್ಟದಲ್ಲಿ ವಿಶೇಷ ದರ್ಶನಕ್ಕೆ 2,000 ರೂಪಾಯಿ ಮಾಡೋ ಮುಖಾಂತರ ಸರ್ಕಾರದ ಹತ್ರ ಹಣ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ನೀವು ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀರಾ ಅನ್ನುವ ಎಲ್ಲ ಸಂಗತಿಗಳನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ನಿನ್ನೆ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ರಾಜ್ಯದ ಎಲ್ಲ CEO ZPಗೆ ಪತ್ರ ಬರೆದು ಅನೇಕ ನಗರದ ಪ್ರದೇಶಗಳಲ್ಲಿ ಗ್ರಾಮೀಣ ರಸ್ತೆಗಳಿಲ್ಲ ಅನ್ನುವಂಥದ್ದನ್ನು ಹೇಳಿ ಮೈಸೂರಿನಲ್ಲಿ ಇರುವ 3 ವಿಧಾನಸಭಾ ಕ್ಷೇತ್ರದಲ್ಲಿ ಚಾಮರಾಜ ಮತ್ತು ನರಸಿಂಹರಾಜದಲ್ಲಿ ಗ್ರಾಮೀಣ ರಸ್ತೆಗಳಿದೆಯಂತೆ. ನಾನು ಪ್ರತಿನಿಧಿಸ್ತಾ ಇರುವಂಥ ನನ್ನನ್ನು ಆಯ್ಕೆ ಮಾಡಿರುವಂಥ ಕೃಷ್ಣರಾಜ ಕ್ಷೇತ್ರದ ಮತದಾರರಿಗೆ ನಿಮ್ಮಲ್ಲಿ ಗ್ರಾಮೀಣ ರಸ್ತೆಗಳೇ ಇಲ್ಲ, ನನಗೆ ಶೂನ್ಯ ಅನುದಾನ, ನನ್ನ ಪಕ್ಕದ 2 ವಿಧಾನಸಭಾ ಕ್ಷೇತ್ರಗಳಿಗೆ 20 ಕೋಟಿಯನ್ನು ಕೊಡುವ ಮುಖಾಂತರ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವಂಥ ನೀತಿಯನ್ನು ಅನುಸರಿಸ್ತಾ ಇದೆ. ಅದರ ವಿರುದ್ಧವೂ ಇವತ್ತು ನಾವು ಪ್ರತಿಭಟನೆಯಲ್ಲಿ ವಿಷಯವನ್ನು ತೆಗೆದುಕೊಂಡಿದ್ದೀವಿ. ಮುಂಬರುವ ವಿಧಾನಸಭಾ ಅಧಿವೇಶನದಲ್ಲಿ ಜುಲೈಯಲ್ಲಿ ಈ ರೀತಿಯಲ್ಲಿ ಸರ್ಕಾರದ ಅನುದಾನ ಅಂದರೆ ಅದು ಟ್ಯಾಕ್ಸ್ ಪೇಯರ್ಸ್ ಮನಿ, ಅದು ಆ ರೀತಿ ತೆರಿಗೆಯನ್ನು ಕೊಡುವವರ ಹಣವನ್ನು ತನಗೆ ಬೇಕಾದಂಗೆ ತನ್ನನ್ನು ವಿರೋಧ ಮಾಡುವ, ಸರ್ಕಾರದ ನೀತಿಯನ್ನು ವಿರೋಧಿಸುವ ವಿರೋಧ ಪಕ್ಷದ ಶಾಸಕರುಗಳಿಗೆ ಹಣವನ್ನು ಕೊಡದೆ ಬರೀ ಕಾಂಗ್ರೆಸ್ಸಿನ ಆಡಳಿತ ಪಕ್ಷದ ಶಾಸಕರಿಗೆ ಹಣ ಕೊಡುವ ಮುಖಾಂತರ ಏನು ತಾರತಮ್ಯವನ್ನು ಮಾಡ್ತಾ ಇದ್ದಾರೆ, ಅದರ ವಿರುದ್ಧವೂ ಇವತ್ತು ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ. ಬಿಜೆಪಿ ಶಾಸಕರ ಅನ್ನೋ ಕಾರಣಕ್ಕೋಸ್ಕರ ಅನುದಾನ ಬಿಡುಗಡೆ ಅದೇ ಅರ್ಥ. ಈಗ ಮೈಸೂರು ಮೂಡ ಹಗರಣ ತೆಗೆದಿದ್ದೀವಿ, ಮೈಸೂರು ನಗರ ಪಾಲಿಕೆ ಹಗರಣ ತೆಗೆದಿದ್ದೀವಿ, ದಿನೇಶ್ ಕುಮಾರ್ ವಿರುದ್ಧ ನಾವು ಸಸ್ಪೆನ್ಷನ್ಗೆ ಒತ್ತಾಯ ಮಾಡಿಸಿದ್ದೀವಿ. ಬರುವಂಥ ದಿವಸಗಳಲ್ಲಿ ನಟೇಶಂದು ಸಸ್ಪೆಂಡ್ ಆಗುತ್ತೆ. 4 ಜನ A1ನಿಂದ A4ವರೆಗೆ ತನಿಖೆಗೆ ಒತ್ತಾಯ ಮಾಡಿದ್ದೀವಿ. ಇದೆಲ್ಲ ಮಾಡಿದ ಮೇಲೆ ಸಹಜವಾಗಿ ಈ ಸರ್ಕಾರಕ್ಕೆ ನಾನು ಕಬ್ಬಿಣದ ಕಡಲೆ ಆಗ್ಬಿಟ್ಟಿದ್ದೀನಾ ಅಂತ ಅವ್ರಿಗೆ ಅನಿಸಿರ್ಬೋದು, ನಂಗೆ ಗೊತ್ತಿಲ್ಲ. ಆದರೆ ಅದನ್ನಿಟ್ಕೊಂಡು ಸರ್ವಾಂಗೀಣ ಪ್ರಗತಿಯನ್ನು ಮಾಡಬೇಕಾಗಿದ್ದಂಥ ಸರ್ಕಾರ ಇವತ್ತು ಈ ಒಂದು ದ್ವೇಷವನ್ನು ಇಟ್ಕೊಂಡು ಇವತ್ತು ನನ್ನ ಕ್ಷೇತ್ರಕ್ಕೆ 0 ಅನ್ನುವಂಥ ಶೂನ್ಯವಾದಂಥ ರೀತಿಯಲ್ಲಿ ಹಣಕಾಸನ್ನು ಮಾಡಿದ್ದಾರೆ. ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ಖಂಡಿತ ವಿರೋಧ ಪಕ್ಷದ ನಾಯಕರ ಜೊತೆಗೆ ಕೂತ್ಕೊಂಡು ಆದೇಶ ಏನು ಬಂದಿದೆ ಈ ಆದೇಶ ಮಾರ್ಪಾಡು ಮಾಡುವ ತನಕ ಹೋರಾಟವನ್ನು ಮಾಡುವಂತೆ ನಾನು ಅಶೋಕ್ ಸಾರ್ ಹತ್ರ ಛಲವಾದಿ ನಾರಾಯಣ ಸ್ವಾಮಿ ಅಂತ ಒತ್ತಾಯ ಮಾಡಿ ವಿಧಾನಸಭಾ ಅಧಿವೇಶನದಲ್ಲಿ ಇದೊಂದು ವಿಶೇಷವಾದ ಪ್ರಕರಣ ಅಂತ ತೆಗೆದುಕೊಂಡು ಹೋರಾಟವನ್ನು ಮಾಡೇ ಮಾಡ್ತೀವಿ.